ಡಾಕ್ಟರ್ B.R. ಅಂಬೇಡ್ಕರ್ ಅಂತಂದ್ರೆ ಅವರು ಇಡೀ ಜಗತ್ತಿಗೆ ಮಾನವತಾವಾದಿ. ಆತ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ಕೂಡ ಸರಣಿ ಹೋರಾಟಗಳನ್ನ ರೂಪಿಸಿ ಆತನ್ನ ಕೆಳಗಿಳಿಸಲೇಬೇಕು. ಅಮಿತ್ ಶಾ ಎನ್ನುವಂತ ಅಜ್ಞಾನಿ ಈ ದೇಶದ ಗೃಹ ಮಂತ್ರಿಯಾಗಿ ಯಾವ ಮಾತನ್ನ ಆಡಬಾರ್ದಿತ್ತೋ ಅದನ್ನ ಹಾಡಿ ಈ ದೇಶದ ಜನರ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಡಾಕ್ಟರ್ B.R. ಅಂಬೇಡ್ಕರ್ ಅಂತಂದ್ರೆ ಅವರು ಇಡೀ ಜಗತ್ತಿಗೆ ಮಾನವತಾವಾದಿ. ಅಂಥವ್ರ ಬಗ್ಗೆ ಇವರು ಯಾರೋ ಅಕ್ರಮವಾಗಿ ಓಟ್ಗಳನ್ನ ಕೊಂಡುಕೊಂಡು ಅಧಿಕಾರ ನಡೆಸ್ತಾ ಇರೋರು ಕಳಪೆಯಾಗಿ ಮಾತಾಡಿದಾರಲ್ಲ, ಅವನು ಯಾರೋ ಒಬ್ಬ ವ್ಯಕ್ತಿ ಮಾತಾಡಿದ್ದಾನೆ. ಆದರೆ ಇಲ್ಲಿರುವಂಥ ಸಾಕಷ್ಟು ಅಧಿಕಾರದಲ್ಲಿರೋರು ಉಳ್ಳವರು ಅವ್ರ ಮನಸ್ಥಿತಿಗಳು ಇದೇ ಥರನೇ ಇದೆ. ಈ ರೀತಿ ಮಾನವತಾವಾದಿಗಳ ಬಗ್ಗೆ ಅವ್ರಿಗೆ ಭಾಳ ದೊಡ್ಡ ಅಸಹನೆ ಇದೆ. ನಾವೆಲ್ಲ ಏನು ಸಮಾನತೆ ಕಡೆಗೆ ಹೋಗಬೇಕು ಅಂತ ಕೆಲಸ ಮಾಡ್ತಾ ಇರೋರು ಇವತ್ತು ಅಮಿತ್ ಶಾ ಅನ್ನುವಂಥ ಕ್ರಿಮಿ ಕ್ಷಮೆ ಕೇಳಿದ ತಕ್ಷಣನೇ ನಾವು ಸುಮ್ಮನಾಗೋದು ಅದು ನಮಗೆ ಶೋಭೆ ತರಲ್ಲ. ಆತ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ಕೂಡ ಸರಣಿ ಹೋರಾಟಗಳನ್ನ ರೂಪಿಸಿ ಆತನ್ನ ಕೆಳಗಿಳಿಸಲೇಬೇಕು. ಇದೊಂದು ಪಾಠ ನಾವು ಕಲಿಸಿದ್ರೆ ಅವಾಗ ಇಡೀ ಇಂಡಿಯಾದಲ್ಲಿ ಯಾರೂ ಕೂಡ ಈ ರೀತಿಯ ಉದ್ದಟತನ ಮಾಡೋದಕ್ಕೆ ಮುಂದಾಗಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಎಲ್ಲರೂ ಸೇರಿ ಈ ನಿಟ್ಟಲ್ಲಿ ಕೆಲಸ ಮಾಡೋದಕ್ಕೆ ರೂಪಿಸುವಂಥ ಹೋರಾಟಗಳಿಗೆ ನಾವು ದ್ರಾವಿಡ ಸಂಘಟನೆಯವರು ಸೌತ್ ಇಂಡಿಯಾದ 5 ರಾಜ್ಯದಲ್ಲೂ ಬೆಂಬಲ ಕೊಡೋದಕ್ಕೆ ರೆಡಿ ಇದೀವಿ ಅಂತ ಈ ಕಾರ್ಯಕ್ರಮದಲ್ಲಿ ಘೋಷಿಸ್ತಿದ್ದೀವಿ. ಅಮಿತ್ ಶಾ ಎನ್ನುವಂತ ಅಜ್ಞಾನಿ ಈ ದೇಶದ ಗೃಹ ಮಂತ್ರಿಯಾಗಿ ಯಾವ ಮಾತನ್ನ ಆಡಬಾರ್ದಿತ್ತೋ ಅದನ್ನ ಹಾಡಿ ಈ ದೇಶದ ಜನರ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಆತ ಒಬ್ಬ ಈ ದೇಶದ ಗೃಹ ಮಂತ್ರಿಯಾಗಿ ಈ ದೇಶದ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾದಂತ ವ್ಯಕ್ತಿಯಾಗಿ ಅದನ್ನ ಆಡಿರೋದ್ರಿಂದ ಆ ಸ್ಥಾನಕ್ಕೆ ಈ ಗಳಿಗೆಯಲ್ಲೇ ರಾಜೀನಾಮೆ ಕೊಟ್ಟು ಹೊರ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ದೇಶ ನಿಂತಿರೋದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಮೇಲೆ. ಈ ಸಂವಿಧಾನ ಬಹುಜನರ ಆಶಯಗಳನ್ನ ಅವರ ಬದುಕನ್ನ ಬಿಂಬಿಸುವ ಸಂವಿಧಾನ ರಚನೆ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ದುಡಿಯುವ ಜನ, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಜನರ ಆಶೋತ್ತರಗಳಿಗೆ ದುಡಿದಿರುವಂತಹ ಮತ್ತೆ ಇಡೀ ಸಂವಿಧಾನ ಯಾವ ಅಸಮಾನತೆ, ಯಾವ ಅಸ್ಪೃಶ್ಯತೆ, ಯಾವ ಒಂದು ಜಾತೀಯತೆ ಇದೆಯೋ ಅದು ತೊಲಗಬೇಕು ಅಂತೇಳಿ ಹಗಲು ಇರುಳು ಶ್ರಮ ಹಾಕಿ ರಚಿಸಿದ ಸಂವಿಧಾನ. ಅಂತ ಮಹಾನ್ ನಾಯಕನ ಬಗ್ಗೆ ಮಾತನಾಡುವಾಗ ಕನಿಷ್ಠ ಎಚ್ಚರವನ್ನ ಅಮಿತ್ ಶಾ ವಹಿಸಿಲ್ಲ. ಹಾಗಾಗಿ ಅಂತ ಮೂರ್ಖ ಒಂದು ಕ್ಷಣ ಕೂಡ ಅಧಿಕಾರದಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ. ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮೆಲ್ಲರ ಆಗ್ರಹ. ಇವರೆಲ್ಲರೂ ಸಂವಿಧಾನದ ಆಶಯಗಳನ್ನ ಹೇಳ್ಕತ್ತ ಮತ್ತೆ ಅದನ್ನ ಪಾಲನೆ ಮಾಡ್ತೀವಿ ಅಂತ ಹೇಳೋರು. ಈಗ ನಿನ್ನೆ ಮಾತಾಡೋ ಟೈಮಲ್ಲಿ ಅಂಬೇಡ್ಕರ್ ಅನ್ಕ ಏನ್ ಮಾತಾಡ್ತಾರೆ, ಅಂಬೇಡ್ಕರ್ ಅಂತ ಏನಂತಾರೆ, ಅದ್ರ ಬದಲು ದೇವ್ರನಾರ ನೀವು ಸ್ಮರಿಸಿದ್ರೆ 7-8 ಸಾರಿ ನಿಮ್ಗೆ ಕರ್ಮಧರ್ಮ ಎಲ್ಲ ಕಳಿದು ನಿಮ್ಗೆ ಮುಕ್ತಿ ಸಿಕ್ಕುದು ಅಂತ ಹೇಳ್ತಾನೆ. ಇವನು ಒಬ್ಬ ಅಯೋಗ್ಯ ಆ ಹುದ್ದೆಲಿ ಇರೋಕೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ. ಈ ಸಂಬಂಧ ಈ ಎಲ್ಲ ವ್ಯವಸ್ಥೆನ ಮಾನಿಟರಿಂಗ್ ಮಾಡಿರ್ತಕ್ಕಂಥ ದಡ್ಡ ಪ್ರಧಾನಿ ಇವನ ಮೊದಲು ರಾಜೀನಾಮೆ ಪಡ್ಕೋಬೇಕು. ಈ ರಾಜೀನಾಮೆ ಪಡೀಲಿಲ್ಲ ಅಂದ್ರೆ ಇಡೀ ದೇಶದಲ್ಲಿ ಬಹು ದೊಡ್ಡ ಕ್ರಾಂತಿಗಳಾಯ್ತವೆ ಅಂತಕ್ಕಂಥ ವಿಚಾರವನ್ನ ಈ ಮೂಲಕ ಹೇಳ್ಕೊತಾ ಇದ್ದೀನಿ. ಇದನ್ನ ದೃಶ್ಯ ಮಾಧ್ಯಮದಲ್ಲಿ ಇವತ್ತು ನಾವು ಸುಮ್ಮನೆ ಕೂತವ್ರಲ್ಲ, ಮತ್ತೆ ಕೂತ್ಕೋದಿಲ್ಲ. ಇವತ್ತಿನಿಂದ ನಮ್ಮ ಸ್ಟಾರ್ಟ್ ಆಗಿದೆ. ಅವ್ನು ಹೇಳಿದಂಗೆ ಭೀಮ ಈಗ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ನಾವು ನ್ಯಾಯ ಪಡಿ ತನಕ ಏನು ಅರ್ಥಾತ್ ಅವನು ರಾಜೀನಾಮೆ ಕೊಡೋ ತನಕ ನಾವು ವಿರಮಿಸುವುದಿಲ್ಲ. ಈ ವಿಚಾರವನ್ನ ಸಂಬಂಧರಿಗೆ ತಾವು ತಿಳಿಸ್ಬೇಕು. ನಮ್ಮ ಹೋರಾಟ ಯಾವತ್ತಿದ್ರೂ ಸತ್ಯವಾಗಿರುತ್ತೆ, ಪ್ರಾಮಾಣಿಕವಾಗಿರುತ್ತೆ, ಮತ್ತೆ ನಾವು ನ್ಯಾಯ ಪಡೆಯುವ ನಿಟ್ಟಿನಲ್ಲಿ ಇರುತ್ತೆ. ಈ ಸಂಬಂಧ ನಾನು ಮಾನ್ಯ ರಾಷ್ಟ್ರಪತಿಗಳು ಮತ್ತೆ ಪ್ರಧಾನಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಪಡಿಬೇಕು. ಈ ರಾಜೀನಾಮೆ ಪಡೀಲಿಲ್ಲ ಅಂದ್ರೆ ಇಡೀ ದೇಶದಲ್ಲಿ ಆಗ್ತಕ್ಕಂಥ ಎಲ್ಲ ಅನಾಹುತಗಳಿಗೆ ಅವರು ನೇರ ಹೊಣೆ ಆಯ್ತಾರೆ ಅಂತಕ್ಕಂಥದ್ದು ನಾನು ಈ ಮೂಲಕ ಹೇಳ್ತೀನಿ. ಸಂವಿಧಾನಬದ್ಧ ಹುದ್ದೆಯನ್ನು ಅಲಂಕರಿಸಿ ಈ ದೇಶಕ್ಕೆ ಸಂವಿಧಾನದಿಂದಲೇ ಅವರೊಬ್ಬ ಗೃಹ ಸಚಿವ ಆಗಿದ್ದಾನೆ ಎನ್ನುವಂತ ಸಾಮಾನ್ಯ ಜ್ಞಾನ ಇಲ್ಲದೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ವಿರುದ್ಧ ಮಹಾನ್ ಮಾನವತಾವಾದಿ, ಮಹಾನ್ ಚೇತನ ಅವರಿಗೆ ಅವಹೇಳನಕಾರಿ ಮಾಡಿರುವಂತ ಅಮಿತ್ ಶಾ ಅವರಿಗೆ